ಸರಣಿಯಾಗಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಸರ್. ಅಲ್ಲ, ಇದಕ್ಕೇನಾದರೂ ಒಂದು ಉಪಾಯ ಕಂಡುಹಿಡ್ಕೋಬೇಕು. ನಾನು ಇವತ್ತು ಬೆಳಗ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಭಾಳ ಗಂಭೀರವಾಗಿ ಇದನ್ನು ತಗೋಬೇಕಾಗತ್ತೆ. ಮತ್ತು ಯಾರು ಈ ರೀತಿ ಮನಸ್ಥಿತಿ ಇದೆ ಅವ್ರನ್ನ ಸ್ವಲ್ಪ ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಇವರು ಯಾರಾದರೂ ಯಾವುದಾದ್ರೂ ಸಂಘಟನೆಗಳಿಂದ ಬರ್ತಾರಾ ಅಥವಾ ಇಂಡಿವಿಜುವಲಿಸ್ಟಿಕ್ ಆಗಿ ಅವರೇ ಬರ್ತಾರಾ ಅಥವಾ ಯಾರಾದರೂ ಇದರಿಂದ ಪ್ರಚೋದನೆ ಮಾಡ್ತಾ ಇದ್ದಾರಾ? ಇದನ್ನೆಲ್ಲ ಈಗಾಗಲೇ ತನಿಖೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಬೆಳಿಗ್ಗೆನೂ ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ವಿ ವಿಲ್ ಫೈಂಡ್ ಔಟ್ ಯಾಕೆ ಹೀಗಾಗ್ತಾ ಇದೆ ಅಂತ ಗುರುತಿಸ್ತೇವೆ. ಇಲ್ಲ, ಸದ್ಯಕ್ಕೆ ಆ ಪ್ರಪೋಸಲ್ಸ್ ಯಾವುದೂ ಇಲ್ಲ. ಆದರೆ ಅದನ್ನು ಬಿಗಿ ಮಾಡಬೇಕು, ಎಲ್ಲ ಬಂದಿಖಾನೆಗಳನ್ನು ಇಡೀ ರಾಜ್ಯದಲ್ಲಿ ಬಿಗಿ ಮಾಡಬೇಕು, ಅದು ಸೆಕ್ಯೂರಿಟಿ ಸ್ವಲ್ಪ ಇನ್ನೂ ಟೈಟನ್ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಮಗೆ ಇಲ್ಲಿಯವರೆಗೂ ರೆಕ್ರೂಟ್ಮೆಂಟು, ಜೈಲಿಗೆ ಸಿಬ್ಬಂದಿ ರೆಕ್ರೂಟ್ಮೆಂಟು ಭಾಳ ವರ್ಷಗಳಿಂದ ಆಗಿಲ್ಲ. ಈಗ ಪ್ರಪೋಸಲ್ಸ್ ಕೊಟ್ಟಿದ್ದೇವೆ, ಅದನ್ನೆಲ್ಲ ಈಗ ಮಾಡಿ ಸ್ವಲ್ಪ ಅದನ್ನು ಸ್ಟ್ರೆಂಥನ್ ಮಾಡ್ತೇವೆ. ಪ್ರಪೋಸಲ್ಸು ಡಿವೈಡ್ ಮಾಡೋದಕ್ಕೆ ಯಾವುದು ಪ್ರಪೋಸಲ್ ಸದ್ಯಕ್ಕೆ ಇಲ್ಲ. ಅಲ್ಲ, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು. ಅದು ನಮ್ಮ ಪರಿಮಿತಿಗೆ ಬರೋದಿಲ್ಲ. ನಮ್ಮ ಪರಿಮಿತಿಗೆ ಯಾವಾಗ ಬರುತ್ತೆ ಅಂದರೆ, ಯಾರಾದರೂ ಮೋಸ ಆದಾಗ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಅದು ನಮ್ಮ ಪರಿಮಿತಿಗೆ ಬರುತ್ತೆ. ಆದರೆ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅವರು ಮಾಡಬೇಕಾಗುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.